ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಭೂಮಿಯಿಂದ ನೀರಿನ ಬುಗ್ಗೆಗಳು ಏಳ್ತವೆ, ಆದರೆ ಸಿಲಿಕಾನ್ ಸಿಟಿಯಲ್ಲಿ ತೈಲ ಉಕ್ಕಿದೆ. ಹಾಗಾದ್ರೆ ಇದು ಸೀಮೆ ಎಣ್ಣೆನಾ ಅಥವಾ ಪೆಟ್ರೋಲಾ ಅನ್ನೋ ಕುತೂಹಲನ ಈ ಸ್ಟೋರಿ ನೋಡಿ. ಇದನ್ನ ವಿಸ್ಮಯ ಅನ್ಬೇಕೋ ಅಥವಾ ಪ್ರಕೃತಿ ವೈಚಿತ್ರ್ಯ ಅನ್ಬೇಕೋ ಗೊತ್ತಿಲ್ಲ. ಹೀಗೆ ಭೂಮಿಯಿಂದ ಚಿಮ್ತಾ ಇರೋದು ನೀರಲ್ಲ, ತೈಲ. ಸಾಮಾನ್ಯವಾಗಿ ಭೂಮಿಯಿಂದ ನೀರು ಉಕ್ಕುತ್ತೆ. ಆದ್ರೆ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯ LIC ಕಚೇರಿಯ ಮುಂದೆ ಅಚ್ಚರಿ ಕಾದಿತ್ತು. ಡಾಂಬರ್ ಹಾಕಿರೋ ರಸ್ತೆ ಮೇಲೆ ಹನಿ ಹನಿಯಾಗಿ ತೈಲ ಉಕ್ತಾ ಇತ್ತು. ಇದನ್ನು ನೋಡಲು ಸ್ಥಳದಲ್ಲಿ ನೂರಾರು ಮಂದಿ ನೆರೆದಿದ್ರು. ನಿನ್ನೆ ಬೆಳಿಗ್ಗೆ 9 ಗಂಟೆಯಲ್ಲೇ ಎರಡು ಕಡೆನೂ ಬಂದಿದೆ. ಈ ವಾಚ್ಮ್ಯಾನ್ ಏನು ಮಾಡಿದ್ದಾರೆ, ನೀರು ಹಾಕಿ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆನೂ 9 ಗಂಟೆಯಲ್ಲೇ ಬಂದಿದೆ. 9 ಗಂಟೆಯಲ್ಲಿ ಬಂದಿದೆ. ಪಬ್ಲಿಕ್ ಎಲ್ಲ ನೋಡ್ತಾ ಇದ್ದಾರೆ. ಇವರು ನೀರು ಹಾಕಿ ಇದು ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ ಏನಿರ್ಬೋದು ಅಂತೇಳಿ. ಸೀಮೆಣ್ಣೆನಾ ಪೆಟ್ರೋಲಾ ಏನನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಸ್ಮೆಲ್ಲು, ಆಯಿಲು ಎಲ್ಲ ಮಿಕ್ಸ್ ಆಗಿದೆ ಅದರಲ್ಲಿ. ಹಾಗಾಗಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲ ಬಂದು ಸೇರ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ. ನಿನ್ನೆ ಬೆಳಿಗ್ಗೆ ಸುಮಾರು 9 ಗಂಟೆ ವೇಳೆಗೆ ಇದೇ ಜಾಗದಲ್ಲಿ ತೈಲ ರಸ್ತೆಯ ಮೇಲೆಲ್ಲ ಉಕ್ಕಿದೆ. ಆಯಿಲ್ ಚೆಲ್ಲಿರಬೇಕು ಅಂದ್ಕೊಂಡ ಜನರು ಸುಮ್ಮನಾಗಿದ್ದಾರೆ. ಇವತ್ತು ಬೆಳಗ್ಗೆ ಮತ್ತೆ ತೈಲ ಹೊರಬರಲಾರಂಭಿಸಿದ್ರಿಂದ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸೀಮೆ ಎಣ್ಣೆಯೋ ಅಥವಾ ಪೆಟ್ರೋಲ್ ಉಕ್ಕುತ್ತಿರಬಹುದು ಅನ್ನೋ ಅನುಮಾನ ಇದ್ದಿದ್ರಿಂದ ಅಗ್ನಿಶಾಮಕ ಸಿಬ್ಬಂದಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಇನ್ನು ಸ್ಥಳದಲ್ಲಿ ಜಮಾಯಿಸಿದ್ದ ಜನರನ್ನ ನಿಯಂತ್ರಿಸಲು ಹರಸಾಹಸ ಪಡಬೇಕಾಯ್ತು. ಅದನ್ನ ಅಗ್ಗಿ ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ಮೇಲೆ ಉಕ್ಕಿ ಬರೋದನ್ನ ಮಾತ್ರ ಇದನ್ನ ಕಂಡು ರಿಪೋರ್ಟ್ ಮಾಡಿದ್ದಾರೆ. ಇಲ್ಲ ಇನ್ನು ಮಾಡಿಲ್ಲ. ಈಗ ಚಾನ್ಸಸ್ ಈಗ ಉಕ್ಕಿ ಬರೋದ್ರಿಂದ ಒಂದೊಂದಾಗಿ ಒಬ್ಬೊಬ್ಬರಾಗಿ ಬಂದು ಮಾಡ್ತಾರೆ. ತೈಲ ಉಕ್ಕಿ ಬಂದಿದ್ದು ಹೇಗೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಇಲ್ಲಿ ಹಾದು ಹೋಗಿರೋ ಹಳೆಯ ಪೈಪ್ ಒಡೆದಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಒಟ್ನಲ್ಲಿ ಈ ಆಯಿಲ್ ಅಚ್ಚರಿ ಇವತ್ತೆಲ್ಲ ಸುದ್ದಿಗೆ ಗ್ರಾಸವಾಗಿದ್ದಂತೂ ಸತ್ಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. PU ಮಂಡಳಿ ಒಂದಿಲ್ಲೊಂದು ಅವಾಂತರ ಮಾಡ್ತಾನೆ ಇರುತ್ತೆ. ಈ ಬಾರಿ ಕೂಡ ನೂರಾರು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯ ಫೋಟೋ ಕಾಪಿ ಅದಲು ಬದಲಾಗಿದೆ. ಕೆಲ ಪುಟಗಳೇ ಕಾಣೆಯಾಗಿವೆ. ಬೆಂಗಳೂರಿನಲ್ಲಿರುವ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಎದುರು ನೂರಾರು ಪೋಷಕರು ಪ್ರತಿಭಟನೆ ಮಾಡ್ತಿದ್ರು. ಇದಕ್ಕೆ ಕಾರಣ PU ಮಂಡಳಿಯು ಮರುಮೌಲ್ಯಮಾಪನ ಬಯಸಿದ ವಿದ್ಯಾರ್ಥಿಗಳಿಗೆ ನೀಡಿದ್ದ ಉತ್ತರ ಪ್ರತಿಗಳಲ್ಲಾದ ಅವಾಂತರ. ವಿದ್ಯಾರ್ಥಿಗಳು ಪಡೆದ ಫೋಟೋ ಕಾಪಿಯ ಪುಟಗಳು ಅದಲು ಬದಲಾಗಿದ್ವು, ಕೆಲ ಪುಟಗಳು ಕಾಣೆಯಾಗಿದ್ವು. ಇದರಿಂದ ಸಿಟ್ಟಿಗೆದ್ದ ವಿದ್ಯಾರ್ಥಿಗಳು ಮತ್ತವರ ಪೋಷಕರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ರು. ನಾವು ಕಣ್ಣಾರೆ ನೋಡಿದ್ವಿ. ಆಮೇಲೆ ಹಚ್ಚಂತ ನಾಯಿಗಳನ್ನ ಗದರ್ತಾರಲ್ಲ, ಆ ತರ ಗದರಿದ್ರು. ಆದರೆ ತೆಗೆದು ನೋಡಿದೆ. ನಾನು ನೋಡಿದ್ರೆ ಪಾರ್ಟ್ A ಮತ್ತು ಪಾರ್ಟ್ B ಇದೇ ಇಲ್ಲ, ಪೇಜಸ್ ಇಲ್ಲ, ಮಿಸ್ ಆಗಿದೆ. 3-4 ಸತಿ ಚೆಕ್ ಮಾಡಿದೆ, ಇಲ್ಲ ನಾನೇ ಮಿಸ್ಟೇಕ್ ಮಾಡಿರ್ಬೇಕನ್ನೋಂತ. ಆದರೆ ಇಲ್ಲವೇ ಇಲ್ಲ ಇದರಲ್ಲಿ. ಜೆರಾಕ್ಸ್ ಫಸ್ಟು ನಾವೇನು ಆ ಥರ ಎಲ್ಲ ಶೀಟ್ನ ಮನೇಲೇ ಇಟ್ಕೊಂಡು ಆ ಥರ ಎಲ್ಲ ಏನು ಮಾಡಿಲ್ಲ. ತೆಗೆದು ನೋಡಿದ್ರೆ ಶೀಟ್ ಇಲ್ಲವೇ ಇಲ್ಲ. ಸೊ ಕೇಳಕ್ಕೆ ಬಂದೆ, ಲೆಟ್ರ್ ಬರ್ಕೊಡಪ್ಪ ಒಂದು, ನಾನು ಡೈರೆಕ್ಟ್ರು ಕೊಡ್ತೀನಿ, ಅವರು ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ನಿಮಗೆ ಸಬ್ಮಿಟ್ ಮಾಡ್ತಾರೆ ಅಂತಂದರು. ಉತ್ತರ ಪತ್ರಿಕೆಗಳ ಫೋಟೋ ಕಾಪಿಯಲ್ಲಿ ಎಡವಟ್ಟಾಗಿರೋದಕ್ಕೆ ಕಾರಣ PU ಮಂಡಳಿಯ ಅಧಿಕಾರಿಗಳು ಬಾಲ ಕಾರ್ಮಿಕರನ್ನ ಬಳಸಿಕೊಂಡಿದ್ದು. ಉತ್ತರ ಪತ್ರಿಕೆಗಳನ್ನ ಜೋಡಿಸಿ ಟ್ಯಾಗ್ ಮಾಡಿ ಸೀಲ್ ಹಾಕಿ ಜೆರಾಕ್ಸ್ ಮಾಡುವ ಕೆಲಸವನ್ನ ಅಧಿಕಾರಿಗಳು ಹೊರಗುತ್ತಿಗೆ ನೀಡಿದ್ರು. ಆದ್ರೆ ಹೊರಗುತ್ತಿಗೆ ಪಡೆದವರು ಈ ಕೆಲಸಕ್ಕೆ 15-16 ವರ್ಷದ ಬಾಲಕರನ್ನ ಬಳಸಿಕೊಂಡಿದ್ರು. ಹೀಗಾಗಿ ಕೆಲಸ ಗೊತ್ತಿಲ್ಲದ ಬಾಲಕರು ಈ ಎಲ್ಲ ಎಡವಟ್ಟುಗಳನ್ನು ಮಾಡಿಬಿಟ್ಟಿದ್ರು. ಆದರೆ ಅತಿ ಸಣ್ಣ ಹುಡುಗರು ಯಾರು ಇಲ್ಲ. ಫೋಟೋ ಕಾಪಿಯಲ್ಲಿ ಅಂಥ ಸಣ್ಣ ಹುಡುಗರು, ನಾನೇ ಐ ವಿಟ್ನೆಸ್.
ಈಗ ನಮಗೆ ಈ ಸೀಲ್ ಹಾಕುವಂಥದ್ದು ಉಂಟಲ್ಲ ಪೇಪರಿಗೆ, ಅದು ಸ್ವಲ್ಪ ನಾವು ಈ ಗ್ರೂಪ್ ಡಿ ಹೊರಗಡೆ ಔಟ್ಸೋರ್ಸಿಂದ ಹಾಕ್ಕೊಂಡಿರ್ತೇವೆ. ಶಾಲೆ ಹೋಗುವ ಹುಡುಗರು ಎಲ್ಲ ಬಂದು ಹೆಲ್ಪ್ ಮಾಡಿ ಸೀಲ್ ಹಾಕಿ ಕೊಡ್ತಾರೆ, ವೆರಿಫಿಕೇಷನ್ ಲೆಕ್ಚರರ್ ಮಾಡ್ತಾರೆ. ಬಟ್ ಫೋಟೋ ಕಾಪಿ ಅವ್ರದ್ದೆಲ್ಲ ಸಾಮಾನ್ಯವಾಗಿ ಎಲ್ಲ ಮಧ್ಯವಯಸ್ಕರೇ, ಸಾಧಾರಣ ಎಲ್ಲ 18 ವರ್ಷದ ಮೇಲಿನವರೇ ಇದ್ದಾರೆ, ಸಣ್ಣ ಹುಡುಗರಿಲ್ಲ. ಅಲ್ಲೂ ಕೂಡ ಎಲ್ಲ ಪಿನ್ ಮಾಡುವಾಗ ಲೋಪ ಆಗಿದ್ರೂ ಆಗಿರ್ಬೋದು. ಇಲ್ಲಿ ಜೆರಾಕ್ಸ್ ಮಾಡ್ಸಕ್ಕೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ರು ಸರ್. ಹೋದ ವರ್ಷನೂ ಬಂದಿದ್ರು ಸರ್, ಅದಕ್ಕೆ ಈ ವರ್ಷನೂ ಬಂದಿದ್ದೀವಿ ಸರ್. ಹ್ಞೂ ಸರ್. ಹೆಂಗೆ ಮಾಡ್ತೀರಾ? ಅದಾಗಲಿ ಒರಿಜಿನಲ್ ಒಂದಿಗೆ ಜೆರಾಕ್ಸ್ ಮಾಡಿರ್ತಾರೆ ಸರ್, ಅದನ್ನ ಎಲ್ಲ ಜೋಡಿಸಿ ಕರೆಕ್ಟಾಗಿ ನಂಬರ್ ಪ್ರಕಾರ ಇದು ಮಾಡ್ತೀವಿ. ಸುಮಾರು ಎಷ್ಟು ಜನ ಇದ್ದೀರಾ ಈಗ ನಿಮ್ಮಂತರ? ನಮ್ಮೂರವರು ಒಂದು 10 ಸೀಟ್ ಇದೆ ಸರ್. ಹ್ಞೂ ಸರ್. ಇನ್ಮೇಲಾದರೂ ಇಂತಹ ಫಜೀತಿಗಳನ್ನ ಅಧಿಕಾರಿಗಳು ಮಾಡಿಕೊಳ್ಳದಿರಲಿ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.